TV7 ಕನ್ನಡಕ್ಕೆ ಸ್ವಾಗತ. ರಾಣಿಕೆರೆಯಿಂದ ನೀರು ಬಿಡುಗಡೆಗೆ ರೈತರ ವಿರೋಧ. ತೂಬು ಮುಚ್ಚಿ ಕೆರೆಯ ನೀರು ಸಂರಕ್ಷಿಸಿ ರೈತರ ಆಗ್ರಹ. ಚಳ್ಳಕೆರೆ ತಾಲೂಕಿನ ಮೀರಾಸಬಿಹಳ್ಳಿ ಸಮೀಪದ ರಾಣಿಕೆರೆಯಿಂದ ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿರುವ ನೀರನ್ನು ತಕ್ಷಣ ನಿಲ್ಲಿಸಿ ತೂಬನ್ನು ಪಾಲಿಸ್ ಭದ್ರತೆಯಲ್ಲಿ ಮುಚ್ಚಬೇಕು ಎಂದು ಸಂಘಟನೆಗಳು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ನೇತೃತ್ವದಲ್ಲಿ ರೈತರು ತಾಲೂಕು ಕಚೇರಿಗೆ ಮನವಿ ಸಲ್ಲಿಸಿ ನಿರಂತರ ನೀರು ಹರಿದರೆ ಕೆರೆ ಖಾಲಿಯಾಗಿ 30 ರಿಂದ 40 ಗ್ರಾಮಗಳ ಅಂತರ್ಜಲ ಹಾಗೂ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆಯಾಗಲಿದೆ ಎಂದು ಎಚ್ಚರಿಸಿದರು. ರೈತರ ಪ್ರಕಾರ ಈಗಾಗಲೇ ಕೆರೆಯಲ್ಲಿ ಸುಮಾರು 1.5 ಅಡಿ ನೀರು ಕಡಿಮೆಯಾಗಿದ್ದು 3 ಚೆಕ್ ಡ್ಯಾಂಗಳು ಭರ್ತಿಯಾಗಿವೆ. ಇದೇ ರೀತಿ ನೀರು ಹರಿದರೆ ಅಂತರ್ಜಲ ಮಟ್ಟ ಕುಸಿಯುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಸಕರ ಸೂಚನೆಯಂತೆ ನೀರು ಬಿಡುಗಡೆ ಮಾಡಲಾಗಿತ್ತು. ಇದೀಗ ರೈತರ ಬೇಡಿಕೆಯಂತೆ ತಕ್ಷಣ ತೂಬು ಮುಚ್ಚದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ವೇಳೆ ಬೊಮ್ಮಯ್ಯ, ಓಂಕಾರಪ್ಪ, ರಾಮರೆಡ್ಡಿ, ಚಿತ್ರಲಿಂಗಪ್ಪ, ಆನಂದರೆಡ್ಡಿ, ಜ್ಞಾನಧಾರ, ಕೃಷ್ಣಪ್ಪ, ರಂಗಪ್ಪ, ರಾಜಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್ಯ ಅಲ್ಪ ಸ್ವಲ್ಪ ನೀರು ಬಂದರೆ ಅಂತರ್ಜಲ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ತಾಲೂಕಿನ ಎಲ್ಲ ಕೆರೆಗಳ ತೂಬನ್ನು ಬಂದ್ ಮಾಡಿದ್ರು ಸರ್ಕಾರದಿಂದ. ಅದು ಓಕೆ ಆಯಿತು, ನಾವು ಒಪ್ಕೊಂಡಿವಿ. ಯಾಕಂದರೆ ಕೆರೆಗೆ ನೀರಿದ್ದರೆ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ, ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಓಕೆ ಕೊಟ್ವಿ. ಎಲ್ಲ ಕೆರೆಗಳಿಂದ ಸೀಜ್ ಮಾಡಿದ್ವಿ, ಓಕೆ ಆಯಿತು. ಆದಮೇಲೆ ಈ ವರ್ಷ ಏನಾಯಿತು, ರಾಣಿಕೆರೆಗೆ ಸ್ವಲ್ಪ ಮಟ್ಟಿಗೆ ನೀರು ಬಂದಿತ್ತು. ನೀರು ಬಂದಾಗ ಈಗೇನು ಮಾಡಿದ್ರು, ಆ ಕಡೆ 5 ಹಳ್ಳಿಗೆ ಸಂಬಂಧಪಟ್ಟಂಥ ಒಂದು ರಾಣಿಕೆರೆ, ಅದು 5 ಹಳ್ಳಿಗೆ ಹಕ್ಕೈತಿ ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಅವರೇನು ಮಾಡಿದರು, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮ ದನಕರುಗಳಿಗೆ ನೀರಿಲ್ಲ, ನಮ್ಮ ಚೆಕ್ ಡ್ಯಾಮ್ಗಳಿಗೆ ನೀರು ಬಿಡಿರಿ ಅಂತ ಅವರು ಒಂದು ಆಶ್ವಾಸನೆಯನ್ನು ಮಾಡಿದರು ನಮ್ಮ ಶಾಸಕರಿಗೆ. ಆದರೆ ಶಾಸಕರು ಅದಕ್ಕೆ ಒಪ್ಕೊಂಡ್ರು. ಆಯ್ತಪ್ಪ, ಮತ್ತೇನು ಬರಗಾಲ ಬಂದೈತಿ, ಏನೋ ಮಾಡೋಣ, ಕಾನೂನನ್ನು ಉಲ್ಲಂಘನೆ ಮಾಡಾದರೂ ನಾವು ನೀರು ಕೊಡ್ತೀವಿ, ಕುಡಿಯೋ ನೀರಿಗೆ ಇಲ್ಲ ಅಂಬಕ್ಕಾಗಲ್ಲ, ನಾವು ಕೊಡ್ತೀವಿ ಅಂತ ಶಾಸಕರು ಒಪ್ಕೊಂಡು ಅದಕ್ಕೆ ಇವರು ಏನು ಮಾಡಿದರು, ಮೇಲೆ ಇರ್ತಕ್ಕಂಥ ಮಿರಸಾಬರಿಯಲ್ಲಿ ರೈತರು ಅವರಿವರು ನಾವು 1 ಕಾಲಡಿಗೆ ಒಪ್ಕೊಂತೀವಿ ಅಂತ ಹೇಳಿದ್ರಲ್ಲಪ್ಪ. ನೀವು 1.5 ಅಡಿ 1 ಕಾಲು ಅಡಿಗೆ ನೀವು ಒಪ್ಕೊಂಡು. ಆದರೆ ಶಾಸಕರು ಏನು ಮಾಡಿದ್ರು, ಹೋಗಿ ಇನ್ನೂ 1 ಕಾಲು ಅಡಿ 1.5 ಅಡಿ ಬಿಟ್ಟುಬಿಡ್ರಿ ಅಂತ ಶಾಸಕರು ಹೇಳಿದ ಮಾತಿಗೆ ಎಲ್ಲರೂ ಶಾಸಕರಿಗೆ ಗೌರವ ಕೊಟ್ಟರು.